ದೊಡ್ಡ ಪತ್ರೆ ತಂಬುಳಿ ಈ ಬೇಸಿಗೆಗಂತೂ ಈ ತಂಬುಳಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ದೇಹ ಅಂತೂ ತುಂಬ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇಸಿಗೆಗಂತೂ ಇದು ತಂಪಾದ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ನಾನು ವಿಡಿಯೋದಲ್ಲಿ ಹೇಗೆ ತಂಬುಳಿ ಮಾಡೋದು ಅಂತ ತೋರಿಸಿದ್ದೇನೆ. ನೀವು ಬೇಕಿದ್ದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಈಗ ಇದರದ್ದು ಪ್ರಯೋಜನ ಏನು, ಇದರದ್ದು ಲಾಭಗಳೇನು, ದೊಡ್ಡ ಪತ್ರೆ ತಿನ್ನೋದ್ರಿಂದ ನಿಮಗೆ ಏನೆಲ್ಲ ಆರೋಗ್ಯಕರ ಲಾಭಗಳಿದೆ ಅಂತಂದರೆ, ಶೀತ ಕೆಮ್ಮು ಗಂಟ್ಲು ನೋವು ಕಫ ಏನಾದರೂ ಆದಾಗ ಈ ಸೊಪ್ಪನ್ನು ಜಜ್ಜಿ ರಸ ತೆಗೆದು ಜೇನು ಸೇರಿಸಿ ಕುಡಿಯೋದ್ರಿಂದ ಕಫ ಕೂಡ ಕರಗುತ್ತೆ ಮತ್ತು ಶೀತ ಕೂಡ ಆರುತ್ತೆ. ಈ ಸೊಪ್ಪನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನೆತ್ತಿಗೆ ಇಡೋದ್ರಿಂದ ಮಕ್ಕಳಲ್ಲಿ ಶೀತ ಆರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಜೀರ್ಣಕ್ರಿಯೆ ಸರಿ ಆಗ್ತಾ ಇಲ್ಲ, ನಮ್ಮ ಗಟ್ ಪ್ರಾಬ್ಲಮ್ ಇದೆ, ಜೀರ್ಣಕ್ರಿಯೆ ಸರಿ ಆಗ್ತಿಲ್ಲ, ಮೋಷನ್ ಎಲ್ಲ ಕರೆಕ್ಟ್ ಆಗ್ತಾ ಇಲ್ಲ ಅಂದಾಗ 15 ದಿನಕ್ಕೊಮ್ಮೆ ಈ ತಂಬುಳಿನೋ ಚಟ್ನಿನೋ ಮಾಡಿ ತಿನ್ನೋದ್ರಿಂದ ನಿಮ್ಮ ಗಟ್ ಪ್ರಾಬ್ಲಮ್ ಕೂಡ ಚೆನ್ನಾಗಿ ಆಗತ್ತೆ. ಇನ್ನು ಜ್ವರ ಬಂದಾಗ, ಇಮ್ಯುನಿಟಿ ಕೂಡ ಕಡಿಮೆ ಆದಾಗ, ಜ್ವರ ಬಂದಾಗ ಈ ಸೊಪ್ಪಿನ ತಂಬುಳಿ ಅಥವಾ ಚಟ್ನಿಯನ್ನು 1-2 ಕಾಳು ಮೆಣಸು ಸೇರಿಸಿ ಮಾಡಿಕೊಳ್ಳೋದ್ರಿಂದ ಜ್ವರ ಕೂಡ ಕಡಿಮೆ ಆಗತ್ತೆ. ಹೀಗೆ ಹೆಚ್ಚಿನ ಮಾಹಿತಿಗೆ, ಹೆಚ್ಚಿನ ಮನೆಮದ್ದುಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.